ಸ್ವಾಗತಂ ಸುಸ್ವಾಗತಂ. ಜಗತ್ತಿನ ಸಮೃದ್ಧ ಭಾಷೆನೇ ಮೌನ ಅಂತೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮೌನವಾಗಿದ್ದು ಎಷ್ಟು ಕಳ್ಕೊಂತೀವೋ ಮೌನವಾಗಿದ್ದು ಅಷ್ಟೇ ಪಡ್ಕೊಂತೀವಿ. ಕೆಲವೊಂದು ಸಮಯದಲ್ಲಿ ಕೆಲವೊಂದು ಜಾಗದಲ್ಲಿ ಮೌನವಾಗಿರೋದು ಎಷ್ಟು ಮುಖ್ಯ ಆಗುತ್ತೋ ಕೆಲವೊಂದು ಜಾಗದಲ್ಲಿ ಆ ಮೌನ ಮುರಿಬೇಕು ಅನ್ನೋದು ಅಷ್ಟೇ ನಿಜ ಕೂಡ ಆಗುತ್ತೆ. ಮೌನವಾಗಿದ್ದಷ್ಟು ಸಂಬಂಧ ಉಳಿಯುತ್ತೆ, ಅದೇ ಮೌನವಾಗಿದ್ದಷ್ಟು ಸಂಬಂಧ ಕಳೆಯೋದು ಕೂಡ ನಿಜ. ಮೌನವಾಗಿದ್ದೇನೆ ಅವನ ಕೈಲಿ ಏನೂ ಆಗ್ತಾ ಇಲ್ಲ ಅಥವಾ ಅವನೇನೋ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಅರ್ಥ ಅಲ್ಲ, ಮಾತಾಡಿ ಏನು ಯೂಸ್ ಇಲ್ಲ ಅಂತ ಅರ್ಥ. ಈಗ ತುಂಗಾ ರಿವರ್ ಬ್ರಿಡ್ಜ್ ಮೇಲೆ ಇದೀವಿ. ಇಲ್ಲಿ ನಿಮಗೆ ಕಾಣ್ತಾ ಇರೋದೇ ತುಂಗಾ ರಿವರು. ನೀರು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ನೀರು ಚೆನ್ನಾಗಿದೆ. ಅಲ್ಲಿ ಈಗ ಮೋಸ್ಟ್ಲಿ ಅದೇ ರೋಡಲ್ಲಿ ಹೋಗ್ತೀವಿ ನಾವು, ಬ್ರಿಡ್ಜ್ ಇದೆ ಅಲ್ಲಿ. ಈಗ ಆ ಕಡೆಯಿಂದ ಒಂದು ಫೋಟೋ ಕ್ಲಿಕ್ ಮಾಡೋಣ ಅಂತ ನಿಲ್ಸಿದೀವಿ. ಹೊಸ್ದಾಗಿ ಮಾಡಿರೋದ ಏನು ಈ ರೋಡ್, ನನಗೆ ಇದ್ರ ಬಗ್ಗೆ ಗೊತ್ತಿಲ್ವಲ್ಲಪ್ಪ. 5 ಗಾಡಿಗಳನ್ನ ಪಾರ್ಕ್ ಮಾಡಿ ಫೋಟೋ ತೆಗೆಯೋಣ ಅಂತ ನಿಲ್ಸಿದೀವಿ. ಕ್ಯಾಪಲ್ಲಿ ನಾನು ಒಂದು ಫೋಟೋ ಎತ್ಬಿಡ್ತು. ಫೋನ್ ಬೇರೆ ಬಂತು, ಯಾವುದು ಅಂತ ಗೊತ್ತಿಲ್ಲ. ಗ್ಲೌಸ್ ಹಾಕೋ ಬೀಚ್ ಇದೇ ಐಟಮ್. ಅವಿನಾಶ್ ನಿಂದ ಹ್ಯಾಂಡ್ ಸ್ಟ್ರೈಟ್ ಮಾಡು, ಈ ಕಡೆಯಿಂದ ಬೇಡ ಫೋಟೋ. ನಿಂದು ಸಕ್ಕದ ಕಾಣುತ್ತೆ, ಬ್ಲ್ಯಾಕ್ ವಿತ್ ವೈಟ್ ಜಾಕೆಟಾ, ಹೆಲ್ಮೆಟ್ ಮ್ಯಾಚ್ ಆಗುತ್ತೆ, ಸಕ್ಕದ ಕಾಣುತ್ತೆ. ಹೋಗಲೇ ನಾನು ಬಂದು ಬಿಚ್ಚಕಾಲ ಇದೆ. ಬ್ಲೂಟೂತ್ ಎಲ್ಲ ಹಾಕೊಂಡಿದ್ದೀನಿ. ಬ್ಲೂಟೂತ್ ಎಲ್ಲ ಅದು ಹಾಕೋ, ಬ್ಲೂಟೂತ್ ಎಲ್ಲ ಹಾಕೊಂಡಿದ್ದೀನಿ ನಾನು ಇವಾಗ. ಅದು ಎಲ್ಲ ಸೆಟ್ ಮಾಡಿ ಹಾಕೊಂಡಿದ್ದೀನಿ ಬ್ಲೂಟೂತ್. ಹೋಗಲ್ಲ ಒಳಗಡೆ ನಿಂತರ ಫಿಟ್ ಇಲ್ಲ, ನಮ್ದು ಹಾಕ್ಸಿರೋದಲ್ವಾ. ತೆಗಿತಾ ಅದು ಎದ್ದೇಳ್ದೆ ಬರ್ತದೆ, ಅದೆಲ್ಲ ಕೂರಿಸಿದ್ದೀನಿ ನೀಟಾಗಿ, ನಂಗೆ ತೆಗೋ ಬರ್ತಾಗ್ತದೆ. ಅದಕ್ಕೆ ಹೆಲ್ಮೆಟೇ ಚೇಂಜ್ ಮಾಡ್ತೀನಿ ಫಸ್ಟ್ ನಾನು. ನನ್ನ ಹುಡುಗಿ ದೇವತೆ ಗುರು ಪ್ರಸ್ತುತ ಜೊತೆಲಿಲ್ಲ, ನೆನ್ಪಲ್ ಜೊತೆಲಿದ್ದಾಳೆ. ದೇವತೆ ಅಂತ ಯಾಕಂದ್ರೆ ಅಂತನಾ, ನಮ್ದು ಒಂಥರ ಶಾರ್ಟ್ ಟರ್ಮ್ ಲವ್ ಗುರು. ಹೆಂಗಪ್ಪ ಅಂದರೆ ನಾವು ಲವ್ ಮಾಡಿದ್ದೆ ಒಂದು 8 ತಿಂಗಳು ಅಂದ್ಕೊಳ್ಳಿ ಅಷ್ಟೇ. ತುಂಬ ಶಾರ್ಟ್ ಟರ್ಮ್ ಲವ್ ನಮ್ಮದು. 8 ತಿಂಗಳು ಲವ್ ಮಾಡಿದ್ವಿ. ಅದರಲ್ಲಿ ತುಂಬ ಪ್ರೀತಿ ಕೊಟ್ಲು, ತುಂಬ ಕಾಳಜಿ ತೋರಿಸಿದ್ಲು, ತುಂಬ ಚೆನ್ನಾಗಿ ಕೂಡ ನೋಡ್ಕೊಂಡ್ಲು. ಮೋಸ ಮಾಡೋದ್ಲು ಅಂತ ಹೇಳಲ್ಲ, ಬಿಕಾಸ್ ಅವಳು ಮೋಸ ಮಾಡಲೇ ಇಲ್ಲ ನನಗೆ. ನಮ್ದು ಒಂಥರ ಫ್ರೆಂಡ್ಲಿ ಕ್ಲೋಜರ್. ಅವ್ರ ಮನೆ ಪರಿಸ್ಥಿತಿಗೆ ಬೇಗ ಮದುವೆ ಆಗಬೇಕಿತ್ತು, ನಮ್ಮನೆ ಪರಿಸ್ಥಿತಿಗೆ ಮದುವೆ ಆಗೋ ಪರಿಸ್ಥಿತಿ ನಾನಿರಲಿಲ್ಲ. ಯಾಕಂದರೆ ನನಗೆ ಈಗ 25 ವರ್ಷ, 2 ವರ್ಷದ ಮುಂಚೆ ಆಗಿದ್ದ ಕತೆ ಇದು. ಅಲ್ಲಿಗೆ ನನಗೆ 23 ವರ್ಷ. 23 ವರ್ಷಕ್ಕೆ ನಾನು ಮದುವೆ ಆಗೋದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ 2 ತಂಗೀರಿದ್ರು. 2 ತಂಗೀರನ್ನ ಇಟ್ಕೊಂಡು ನಾನು ಮದುವೆ ಆಗೋದು ನನಗೆ ಒಳ್ಳೆ ಡಿಸಿಷನ್ ಅನ್ನಿಸ್ಲಿಲ್ಲ. ಸೊ ಕುಂತು ಮಾತಾಡಿದೆ ಅವಳ ಹತ್ರ, ವೆಯ್ಟ್ ಮಾಡೋ ಆಗೋಣ ಅಂತ. ಬಟ್ ಅವಳ ಮನೆ ಪರಿಸ್ಥಿತಿಲಿ ವೆಯ್ಟ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಸೊ ಇಬ್ಬರು ಮಾತಾಡ್ಕೊಂಡ್ವಿ, ಒಂದು ಒಳ್ಳೆ ಫ್ರೆಂಡ್ಲಿ ಕ್ಲೋಜರ್. ಯಾರಿಗೂ ಬ್ರೇಕಪ್ ಅನ್ನೋ, ನಮಗೆ ಬ್ರೇಕಪ್ ಆಗಿದೆ ಅಂತ ಇವತ್ತಿಗೂ ಅನ್ಸಲ್ಲ, ಬಿಕಾಸ್ ನಮ್ಗಿನ್ನೂ ಬ್ರೇಕಪ್ ಆಗಿಲ್ಲ. ಐ ಆಮ್ ಇನ್ ಲವ್, ಸ್ಟಿಲ್ ಐ ಆಮ್ ಇನ್ ಲವ್ ವಿತ್ ಹರ್ ಅಷ್ಟೇ. ನಾವು ಚೆನ್ನಾಗಿದ್ದೀನಿ ಈಗಲೂ. ನನಗೆ ಅವಳು ಕೊಟ್ಟಿರೋ ಪ್ರೀತಿ, ಅವಳು ಕೊಟ್ಟಿರೋ ಕಾಳಜಿ, ಅವ್ರು ತೋರಿಸಿರೋ ಕೇರು, ಅವಳ ಜೊತೆ ಕಳೆದಿರೋ ಪ್ರತಿ ಒಂದು ಮೂಮೆಂಟು ಕೂಡ ಸದಾ ನನ್ನ ಜೊತೆಲಿದೆ. ಈ ಥರ ನೇಚರ್ ಮಧ್ಯೆ ಬಂದಾಗ ಸ್ವಲ್ಪ ನೆನಪಾಗ್ತಾಳೆ, ಮನ್ಸಿಗೆ ಸ್ವಲ್ಪ ಭಾರ ಅನ್ಸುತ್ತೆ. ಆದರೂ ತೊಂದರೆ ಇಲ್ಲ, ಬೇರೆ ಜೊತೆ ಇರ್ಬೋದು, ಸತ್ಯ ಹೇಳ್ಕೊಳಕ್ ಕಷ್ಟ ಆಗುತ್ತೆ, ಅದು ಸತ್ಯ. ಬಟ್ ಖುಷಿಯಾಗಿದ್ದಾಳೆ, ಖುಷಿಯಾಗಿದ್ದಾಳೆ ಅಂತ ನೆನ್ಸ್ಕೊಂಡಾಗ ಮನ್ಸ್ಗೊಂದು ಸಮಾಧಾನ ಸಿಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ ಅಲ್ವಾ ಗುರು, ನಾವು ಪ್ರೀತಿಸೋರು, ನಾವು ಇಷ್ಟಪಟ್ಟವರು ಎಲ್ಲೇ ಇರಲಿ, ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅಂತ ಅಷ್ಟೇ. ಅವಳು ಖುಷಿಯಾಗಿರ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಕೂಡ. ಅವಳು ಯಾವತ್ತೂ ನನಗೆ ದ್ರೋಹ ಮಾಡಬೇಕು, ಕೆಟ್ಟದ್ದು ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಬಯಸ್ದೋಳು ಅಲ್ಲ. ನಂದೊಂದು ಪಾಸ್ಟಲ್ಲಿ ಇದೊಂದು ಚಿಕ್ಕ ಬೈಟ್ ಅಷ್ಟೇ, ತುಂಬ ಇದೆ ಹೇಳ್ತಾ ಹೋದ್ರೆ. ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದು 8 ತಿಂಗಳಾದ್ರೂ ನಾವು ತುಂಬ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀವಿ. ನಾವೆಲ್ಲೂ ಆಚೆ ಸುತ್ತದವರಲ್ಲ, ಒಂದು ಮಾಲ್ಗಳಿಗೆ ಹೋದರಲ್ಲ, ಒಂದು ಮೂವಿಗೆ ಹೋದವರಲ್ಲ, ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ವಿ. ಆ 8 ತಿಂಗಳು ತುಂಬ ಚೆನ್ನಾಗಿ ನಮ್ದು ಹೋಗ್ತಾ ಇತ್ತು. ಬಿಕಾಸ್ ಇಬ್ರು ವರ್ಕಿಂಗ್ ಅಲ್ಲಿ ಇದ್ವಿ ನಾವು. ಅವಳು ವರ್ಕ್ ಮಾಡ್ತಾ ಇದ್ಲು, ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ನಮ್ಗೆ ಯಾವುದೋ ಆರ್ಟಿಫಿಷಿಯಲ್ ಅನ್ನೋದು ಬರಲಿಲ್ಲ, ತೋರ್ಕೆ ಪ್ರೀತಿ ಅನ್ನೋದು ನಮ್ಮ ಇಬ್ರಲ್ಲಿ ಬರಲಿಲ್ಲ. ಇಬ್ರಿಗೂ ಫೈನಾನ್ಷಿಯಲ್ ಸ್ಟೇಟಸ್ ಏನು ಅನ್ನೋದು ಗೊತ್ತಿತ್ತು, ಇಬ್ರಿಗೂ ಕಷ್ಟ ಏನು ಅನ್ನೋದು ಗೊತ್ತಿತ್ತು, ಇಬ್ರಿಗೂ 1 ರೂಪಾಯಿ ಬೆಲೆ ಏನು ಅನ್ನೋದು ಗೊತ್ತಿತ್ತು. ಸೊ ನಾವು ಎಲ್ಲೂ ಅನಾವಶ್ಯಕವಾಗಿ ಖರ್ಚು ಮಾಡಕ್ ಹೋಗ್ತಿರ್ಲಿಲ್ಲ, ಸುಮ್ಮನೆ ಅಲ್ಲಿ ಸುತ್ತಬೇಕು ಇಲ್ಲಿ ಸುತ್ತಬೇಕು ಅಂತಿರ್ಲಿಲ್ಲ. ಸೊ ಆ ಮೂವಿ ಈ ಮೂವಿ ಶಾಪಿಂಗು ಆ ಥರ ಏನು ಯಾವತ್ತೂ ಓದೋರಲ್ಲ ನಾವು. ತುಂಬಾ ಚೆನ್ನಾಗಿದ್ವಿ. 8 ತಿಂಗಳು ನಾವು ಜೊತೆಲಿ ಇದ್ರು, ನಿಜವಾಗ್ಲೂ ಹೇಳ್ತೀನಿ, ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವಳು ನನ್ನ ಹತ್ರ ಒಂದು 1000 ರೂಪಾಯಿ ಖರ್ಚು ಮಾಡಿಸಿದ್ರೆ ದೊಡ್ಡದು. ಅಷ್ಟು ಖರ್ಚು ಮಾಡಿಸಿಲ್ಲ. ದೇವತೆ ಹೇಳ್ತೀನಲ್ಲ, ಶಿ ಇಸ್ ಮೈ ದೇವತೆ ಅಷ್ಟೇ. ಲೈಫಲ್ಲಿ ಸಿಕ್ಕಿದ್ಲು, ಅಷ್ಟೇ ಬೇಗ ದೂರ ಆದ್ಲು. ಚೆನ್ನಾಗಿರ್ಲಿ ಅಷ್ಟೇ ಕೇಳ್ಕೊಳ್ಳೋದು, ಅವಳು ಯಾವತ್ತೂ ಚೆನ್ನಾಗಿರ್ಬೇಕು. ಅವಾಗವಾಗ ನೋಡ್ತೀನಿ, ಮನ್ಸಿಗೆ ಭಾರ ಅನ್ಸುತ್ತೆ, ಹೇಳ್ಕೊಳಕ್ಕಾಗಲ್ಲ, ಕಣ್ ಮುಂದೆ ಹೋದ್ರು ಮಾತಾಡ್ಸಕ್ಕಾಗಲ್ಲ. ಇರ್ಲಿ ಬಿಡಿ, ಜಾಸ್ತಿ ಮಾತಾಡಕ್ ಆಗ್ತಿಲ್ಲ ಅದ್ರ ಬಗ್ಗೆ. ಹೇಳ್ತಾರಲ್ಲ, ಈ ತರ ಪರಿಸರದ ಮಧ್ಯೆ ಬಂದು ಬೆರ್ತಾಗ, ಈ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದಾಗ ಹಳೆದನ್ನು ಕೆತ್ಕಿ ನೆನಪಿಸುತ್ತೆ ಅಂತಾರಲ್ಲ, ಹಂಗೆ ಒಂದು ನೆನಪಾಯ್ತು ಅಷ್ಟೇ. ಹಿಂಗ್ ಫಸ್ಟ್ ತೋರಿಸಿ, ಹಿಂಗ್ ಕೈ ಹತ್ರ ಹಂಗೆ ಕ್ಯಾಮ್ರಾ ಫುಲ್ ವ್ಯೂ ಬರುತ್ತಾ 360 ಅಂತ ಜೊತೆಲೇನೆ ಹಿಂಗೇನೆ ಅಷ್ಟೇ. ನಾನು ಇಲ್ಲಿ ಮುಂದಿರ್ಬೇಕು, ಬಟ್ ಕ್ಯಾಮ್ರಾ ಇಲ್ಲಿರ್ಬೇಕು, ನಾನು ಮುಂದಿರ್ಬೇಕು. ಅಂದ್ರೆ ನೀನು ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳತ್ತನ. ಹಾ, ಬಟ್ ನಾನು ಹಿಂಗೆ ಕಾಣ್ಬೇಕು ಬ್ರೋ, ಹಿಂಗೆ. ನೀನು ಹಿಂಗೆ ಕೈ ತೋರಿಸು, ನಿನ್ನ ಕೈ ಎತ್ತಿದಾಗ ಹಿಂಗೆ ಹೋಗುತ್ತಾ ಅಂತ, ಹಂಗೆ ಮಾಡೋದು ಅಷ್ಟೇ. ಆಮೇಲೆ ಮೇಲ್ಗಡೆ 360 ಆಗುತ್ತಾ ಅಂತ ಕೇಳಿದ್ದು. ಹಾಂ, ಫೈನಲಿ ವಿ ಆರ್ ಕುಪ್ಪಳ್ಳಿ. ರಾಷ್ಟ್ರಕವಿ ಕುವೆಂಪು ಅವ್ರ ಮನೆಯಲ್ಲಿ ಇದ್ದೀವಿ ಇವಾಗ. ಹೆಂಗೈತೆ ನೋಡಿ ವ್ಯೂ. ಒಳಗಡೆ ಎಲ್ಲ ಹೋಗ್ಬೇಕು, ಈಗ ಜಸ್ಟ್ ರೀಚ್ ಆಗಿದ್ದೀವಿ. ಒಳಗಡೆ ಹೋಗುವ, ನೋಡುವ.
ಒಳಗಡೆ ಎಲ್ಲ ಫೋಟೋ ವೀಡಿಯೋ ಅಲೋ ಇಲ್ಲ. ಸೊ ಇಲ್ಲಿಂದನೇ ನೋಡ್ಕೊಂಬಿಡಿ. ಪ್ಲೆಸೆಂಟ್ ನೇಚರ್ ಅಷ್ಟೇ, ಒಂದು ಪ್ಲೆಸೆಂಟ್ ನೇಚರ್ ಇದಿಲ್ಲ. ಅವ್ರ ಸ್ಟ್ಯಾಚು ಮತ್ತು ಅವರು ಕೆಲವೊಂದು ಏನು ಲಿಪಿಗಳು ಅವ್ರ ಬರವಣಿಗೆಗಳನ್ನ ಹಾಕಿದ್ದಾರೆ ಇಲ್ಲಿ. ಚಿಕ್ಕ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರೋದು ಅಲ್ಲ ಕುವೆಂಪು ಅವ್ರ ಸಮಾಧಿ, ಅಲ್ಲಿ ಬರ್ದಿರೋದು ಕವಿ ಸಮಾಧಿ ಅಂತ, ಬಟ್ ಕುವೆಂಪು ಅವ್ರ ಸಮಾಧಿ. ಡೇಟ್ ಆಫ್ ಬರ್ತು ಮತ್ತು ಡೇಟ್ ಆಫ್ ಡೆತ್ ಎರಡೂ ಹೇಳ್ತೀನಿ ನೋಡಿ. 29/12/1904 ಅವರು DOB, 11/11/1994 ಅವರು ಡೆತ್ ಇರೋದು. ಎಕ್ಸಾಕ್ಟ್ಲಿ 90 ವರ್ಷ ಬದುಕಿದ್ದಾರೆ. ಅದು ಮನೆಯಿಂದ ಮೇಲೆ ಬಂದರೆ ಈ ವ್ಯೂ ಪಾಯಿಂಟ್ ಇದೆ, ಮೇಲ್ಗಡೆ ಸಮಾಧಿ ಇದೆ, ಚೆನ್ನಾಗಿದೆ, ಒಳ್ಳೆ ಸ್ಪಾಟು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹಾಳು ಮಾಡಿಬಿಡಿ ಇದನ್ನು. ಓಕೆ, ಈಗ ಕವಿ ಮನೆ ನೋಡಿಕೊಂಡು ಮೇಲ್ಗಡೆ ಅವ್ರ ಸಮಾಧಿನೂ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಮುಗೀತು, ಇಲ್ಲಿಂದ ಶೃಂಗೇರಿ ಡ್ರೈವ್ ಇದೆ. ಇಷ್ಟೊತ್ತು ಮಳೆ ಇರಲಿಲ್ಲ, ಈಗ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಆ್ಯಕ್ಚುಲಿ ನೆಟ್ವರ್ಕ್ ಅಂತ ಬಂದರೆ ಇದು ಕವಿ ಮನೆ ಹತ್ರ ನೆಟ್ವರ್ಕ್ ಸಿಗಲ್ಲ. ಅದೇ ಕವಿ ಸ್ಮಾರಕ ಇದೆಯಲ್ಲ ಮೇಲ್ಗಡೆ ಕವಿ ಸಮಾಧಿ ಹತ್ರ, ಅಲ್ಲಿ ಸಕ್ಕತ್ತಾಗಿ ನೆಟ್ವರ್ಕ್ ಸಿಗುತ್ತೆ. ಜಿಯೋ, ಏರ್ಟೆಲ್ ಗೊತ್ತಿಲ್ಲ, ಜಿಯೋ ಚೆನ್ನಾಗಿ ಸಿಗುತ್ತೆ. ನಂದು ಏರ್ಟೆಲ್ ಜಿಯೋ ಎರಡೂ ಇದೆ, ಬಟ್ ನಾನು ಅಲ್ಲಿ ಜಿಯೋಗೆ ಹಾಕ್ಕೊಂಡಿದ್ದೆ, ನೆಟ್ವರ್ಕ್ ಸೆಲೆಕ್ಟ್ ಮಾಡಿದ್ದೆ. ಸೊ ಜಿಯೋ ಚೆನ್ನಾಗಿ ಸಿಕ್ತು ನೆಟ್ವರ್ಕಲ್ಲಿ. ಈಗ ಇಲ್ಲಿಂದ ಶೃಂಗೇರಿ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಮಳೆ ಇರಲಿಲ್ಲ. ಈಗ ಒಂದು ರೌಂಡ್ ಬಂದು ಹೋಗಿದೆ, ಹನಿ ಏನು ಬರ್ತಾ ಇಲ್ಲ, ಕಂಪ್ಲೀಟಾಗಿ ನಿಂತಿದೆ. ಏನು ಹೇಳಿ, ಈ ಸೈಡು ಮಳೆ ಬಂದು ಹೋದ್ರೇ ಆ ವೈಬೇ ಬೇರೆ, ಆಟೋಮೆಟಿಕ್ ಕ್ಲೈಮೇಟ್ ಚೇಂಜ್ ಆಗಿಬಿಡುತ್ತೆ. ಸಕ್ಕದಾಗಿರ್ತವೆ ವೆದರ್ ನೋಡೋಕೆ ಮಾತ್ರ. ಎದ್ದೂರು 17 ಕಿಲೋಮೀಟರ್ ಇದೆ. ಇನ್ನೊಂದು ಮುಕ್ಕಾಲು ಆಯಿತು ಗುರು, ಟಿಫನ್ ಮಾಡಿಲ್ಲ ನಾವು ಇನ್ನೂ. 11:15 ಆದರೂ ಇನ್ನೂ ಟಿಫನ್ ಕೂಡ ಆಗಿಲ್ಲ ನಮ್ಮದು. ಟಿಫನ್ ಮಾಡಬೇಕು ಫಸ್ಟು, ಹೊಟ್ಟೆ ಹಸಿತಾ ಇದೆ. ನೈಟು ಸ್ವಲ್ಪ ಜಾಸ್ತಿ ಚೆನ್ನಾಗಿ ತಿಂದ್ವಿ, ಸೊ ಇಲ್ಲಿವರೆಗೂ ಆರಾಮಾಗಿದ್ದೀವಿ. ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು ಫಸ್ಟ್ ಹೋಗಿ. ಯಾವುದೋ ಫೋನ್ ಬೇರೆ ಬರ್ತೈತೆ, ನಾನು ಎತ್ತಕಾಲ ಬಿಡೋಕಾಲ. ಇವಾಗ 12:15 ಟಿಫನ್ ಮಾಡಿಕೊಂಡು ಊಟನೂ ಟಿಫನ್ 12:15 ಮಾಡಿ ಈಗ ಶೃಂಗೇರಿಗೆ ಹೊರಟಿದ್ದೀವಿ. ಸ್ವಲ್ಪ ಮಳೆ ಬಂದು ಬಿಟ್ಟಿದೆ, ಹನಿ ಹನಿ ಬೀಳ್ತಾ ಇದೆ. ಸ್ವಲ್ಪ ಲೈಟಾಗಿ ಚಳಿ ಸ್ಟಾರ್ಟ್ ಆಗಿದೆ ಗುರು, ಅಷ್ಟೇನಿಲ್ಲ, ಲೈಟಾಗಿ ಚಳಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಶೃಂಗೇರಿ ಇವಾಗ ಇನ್ನು 28 ಕಿಲೋಮೀಟ್ರ್ ಇದೆ. 28 ಕಿಲೋಮೀಟ್ರ್ ಹೊಡೆದು ಶೃಂಗೇರಿ ನೋಡಿಕೊಂಡು, ಒಳ್ಳೆ ರೋಡು, ಒಳ್ಳೆ ಕರ್ವ್ ಇದೆ. ಬಟ್ ಕ್ಲೀನ್ ಮಾಡಿ ಹೊಡಿಯೋಕ್ಕೆ ಮಳೆ ಬಂದಿದೆ, ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇದೆ. ಆಮೇಲೆ ನಂದು ಹಿಂದಗಡೆ ಟೈರ್ ಬೇರೆ ಫುಲ್ಲು ಹೌದೋಗಿದೆ, ಟೈರ್ ಚೇಂಜ್ ಮಾಡಿಸ್ಬೇಕು. ಸ್ವಲ್ಪ ಯೋಚನೆ ಮಾಡಬೇಕು ಅನ್ಸುತ್ತೆ ಲೀನ್ ಮಾಡೋ ಗಾಡಿನ. ಬಟ್ ಕ್ರೇಜಿ ರೋಡ್ಗಳಿದೆ ಮಾತ್ರ. ಮಳೆ ಬಂದಿಲ್ಲ ಅಂದರೆ ಸಕ್ಕದಾಗಿರೋದು. ಒಂದು ಎಕ್ಸ್ಪಲ್ಸು R15M ಹೋಗ್ಬಿಟ್ಟಿದ್ದಾರೆ. ಏನು ಈ ಲೆವೆಲಿಗೆ ಬಡ್ಕೊಂಡು ಹೋಗ್ಬಿಟ್ರ ನೋಡಿ, ಹಿಂಗೈತೆ ರೋಡು, ಹಿಂಗೈತೆ ರೋಡು, ಫುಲ್ ಕರ್ವ್. ಈ ರೋಡಲ್ಲಿ ಕರ್ವಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ರೋಡ್ಗಳಲ್ಲಿ ಮಾತೇ ಬರಲ್ಲ, ಏನು ಮಾತಾಡಬೇಕು ಅಂತ. ಸುಮ್ಮನೆ ಎಂದು ಫೀಲ್ ಮಾಡೋಣ ಅನ್ಸುತ್ತೆ ಗುರು. ಹೆಂಗೈತೆ ನೋಡು ರೋಡು, ಸೀರಿಯಸ್ ಆಗಿ ಇನ್ನೂ ಲೀನ್ ಮಾಡೋಣ ಅನ್ಸುತ್ತೆ. ಬಟ್ ಭಯ ಆಗ್ತಿದೆ, ಎಲ್ಲಿ ಟೈರ್ ಸ್ಲಿಪ್ ಆಗುತ್ತೆ, ಟೈರ್ ಸೌದೋಗಿರೋದಕ್ಕೆ ಅಂತ. ಸಕ್ಕತ್ತಾಗಿದೆ ರೋಡ್ ಮಾತ್ರ ಲೀನ್ ಮಾಡೋಕ್ಕೆ, ಬಟ್ ಭಯ. ಫೈನಲಿ ವಿ ಆರ್ ಅಟ್ ಶೃಂಗೇರಿ ಶಾರದಾ ದೇವಿ ಟೆಂಪಲ್ ರೀಚ್ ಆಗಿದ್ದೀವಿ. ಇದರಲ್ಲೊಂದು ಮಿಸ್ಸು ಅಂದರೆ ನಮ್ಮ ಮುದ್ದುರಾಜು ಅವರು ನಮ್ಮ ಜೊತೆ ಬರಲಿಲ್ಲ, ಸ್ವಲ್ಪ ಮುಂದೆ ಹೊಡ್ಕೊಂಡು ಹೋದ್ರು. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವನ ಅವಿನಾಶ ಕೆಳಗಡೆ ಹೋದ್ನ. ಅಯ್ಯೋ ಗೋಲಿ ಬಿಡಿ ಎಲ್ಲ ಹಾಕೊಂಡ್ಲಿ. ಸರಿಯಾಗಿ ರೋಡ್ ಸಿಕ್ಕೈತೆ ಅಂತ ಇಬ್ರು ಹೊಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಸಖತ್ ಹಿಂಸೆ ಕಣ ಇವರು. ಯಪ್ಪ ಒಳಕ್ಕೆ ಹೋಗ್ಬೇಕು, ಬನ್ನಿ ಒಳಕ್ಕೆ ಹೋಗುವ. ಹೆಸರು ಯೂಟ್ಯೂಬ್ ಇದೆ ನೋಡಿ, ಕೇರ್ ಆಫ್ ಕರುನಾಡು ಅಂತ. ಹಾಂ ಓಕೆ. ಎಲ್ಲಿಂದ ಬಂದಿರೋದು? ಹೊಸಪೇಟೆ. ಓಕೆ, ಥ್ಯಾಂಕ್ ಯು, ಬಾಯ್. ಅವ್ರಿಗೆ ಒಳಗಡೆ ಹೋದ್ರಾ? 4 ಗಂಟೆವರೆಗೂ ಈಚೆ ಬರೋಂಗಿಲ್ಲ. ಹ್ಞೂ ಇಲ್ಲ ಕಣ, ನಿಜನೋ? ಹಾಗೆ ಅನ್ಬೇಕಿದ್ದೀವಿ. ಕೂತ್ಕೊಂಡು ಭಜನೆ, ಇಲ್ಲೆಲ್ಲ ಭಜನೆ ಮಾಡ್ತಿರಲ್ಲ, ಭಜನೆ ಮಾಡ್ಬೋದಿತ್ತು. ಬಾ ಕೂರೋ, ಬಾ ಅಲ್ಲಿ ಆರಾಮಾಗಿ ಕೂರ್ಬೋದು. ಬಾ, ಚೇರ್ ಎಲ್ಲ ಇರುತ್ತೆ, ಬಾರ ಆರಾಮಾಗಿ ಕೂರ್ಬೋದು ಬ್ರೋ. ಇಲ್ಲ ಯಾರು ಬೇಕಾದ್ರೂ ಕೂರ್ಬೋದು ಬಾರೋ, ಅಲ್ಲೆಲ್ಲ ಚೇರ್ ಐತೆ ಬಾರೋ. ಇಲ್ಲೂ ಕೂರ್ಬೋದು, ಆರಾಮಾಗಿ ಕೂರ್ಬೋದು ಅಂದರೆ ದೋಸ್ತ, ಇಲ್ಲಿ ಕೂರ್ಬೋದು. ಆ್ಯಕ್ಚುಲಿ ಏನೋ ಡೆವಲಪ್ಮೆಂಟ್ ಏನೋ ಮಾಡ್ತಾ ಇದ್ದಾರೆ, ಬಗ್ದು ತೆಗೆದು. ಹಳೆ ದೇವಸ್ಥಾನ ಅದು, ಅಲ್ಲಿ ಕಾಣ್ತಿರೋದು ಹಳೆ ದೇವಸ್ಥಾನ, ಇದು ಹೊಸದು. ಅದು ತುಂಬ ಪುರಾತನ ಹಿಸ್ಟ್ರಿ ಇದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬ್ರೋ. ಇವ್ನು ನೋಡು 15 ಕಿಲೋಮೀಟ್ರ್ ಮುಂದ್ಕೋಗೋನೆ. ಏನು ರೋಡ್ ಐತೆ ಅಂತ ಹೆಚ್ಕೊಂಡು ಹೋಯ್ತಾವ್ನು ಸುಮ್ಮನೆ. ಹಾಂ, ಏನು ಹುಡುಗರು, ಅಟ್ಲೀಸ್ಟು ಕಾಮನ್ ಸೆನ್ಸು. 2 ಕಿಲೋಮೀಟ್ರ್ ಹೋದಾಗ ಯಾರು ಕಾಣಲಿಲ್ಲ ಅಂದರೆ ತಿರುಗಿ ನೋಡಬೇಕು ಅಂತ. ಸುಮ್ಮನೆ ಹೋಗ್ಬಿಟ್ರೆ ಅಯ್ಯಪ್ಪ
ಖಾಲಿ ಸುಸ್ತು ಗುರು ಏನೋ. ಈಗ ಈ ಬ್ರಿಡ್ಜ್ ಮೇಲೆ ಒಂದು ವ್ಯೂ ಒಂದು 2-3 ಫೋಟೋ ಹೊಡ್ಕೊಂಬರೋಣ ಅಂತೇಳಿ ಓದ್ತಾ ಇದೀವಿ. ನೋಡಿ ಶೃಂಗೇರಿಗೆ ಬಂದವರು ಈ ಬ್ರಿಡ್ಜ್ನ ಮಿಸ್ ಮಾಡ್ಕೊಂಡ್ಲೇಬೇಡ್ರಿ, ಕ್ರೇಜಿ ಇರುತ್ತೆ. ಸ್ವಲ್ಪ ನೀರು ಕೂಡ ಇದೆ, ಜಾಸ್ತಿ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಬ್ರೋ ಇವಾಗಾದರೂ ಸ್ವಲ್ಪ ಪರವಾಗಿಲ್ಲ. ನಾವೊಂದ್ಸರಿ ಬಂದು ಎಂಥ ಹೊಲ್ಸಿದ್ದು ಯಪ್ಪ ಥೂ ಅನ್ನಿಸ್ಬಿಟ್ಟಿತ್ತು. ಇದು ನೀರೇ ಇರ್ತಿರ್ಲಿಲ್ಲ ಅವಾಗ, ಎಲ್ಲೋ ಒಂದೊಂಥರ ಅಲ್ಲಲ್ಲೇ ಎಲ್ಲಿ ಬೇಕೋ ಅಲ್ಲಲ್ಲೇ ಕೂತ್ಕೊಂಡಿರೋರು. ಅವಾಗ ಬಂದ್ಬಿಟ್ಟು ಬೇಜಾರೇ ಆಗ್ಬಿಟ್ಟಿತ್ತು ನಮಗೆ. ಹಿಂಗಳು ನಡ್ತೈತೆ ಹ್ಯಾಂಗಿಂಗ್ ಬ್ರಿಡ್ಜು ಬ್ರೋ, ಹಿಂಗಳು ನಡ್ತೈತಲ್ಲ ಬ್ರೋ. ಹಾಂ ಹಾಂ ರೋಪ್ ಬ್ರಿಡ್ಜ್. ಹಾಂ ಏನೈತೆ ಆ ಕಡೆ ನನಗೂ ಗೊತ್ತಿಲ್ಲ, ಯಾವತ್ತೂ ಹೋಗಿಲ್ಲ ನಾನು. ನದಿ ದಳದಲ್ಲಿ ಇನ್ಯಾವುದಪ್ಪ ಬರ್ತದೆ ಇದು? ಯಾವುದೂ ನದಿ ಹೇಳ್ತೀನಿರು ಇಲ್ಲೇ ಲೊಕೇಶನಲ್ಲಿ. ಯಾವುದೋ ಒಂದು ಸಮುದ್ರಕ್ಕೆ ಹೋಗೋದು ಮತ್ತಿನ್ನೇನು. ಹಾಂ ಯಾರಿಗೆ ಗೊತ್ತದು, ಅದೆಲ್ಲ ಗೊತ್ತಿಲ್ಲ. ತುಂಗಾ ನದಿ ಇದು, ತುಂಗಾ ಬಾಬ್ರೋ. ನಮ್ದು ಹುಡುಗರ್ದು ಮ್ಯಾಂಡೇಟರಿ ಪೋಸ್ಗಳಿದೆಯಲ್ಲ ಬ್ರಿಡ್ಜ್ ಮೇಲೆ ಹೋದ್ರೆ, ಎಲ್ಗಾರು ಹೋದ್ರೆ ಒಂದು ಪೋಸ್ಗಳಿದೆ, ಅದು ಬಿಟ್ಟರೆ ಇನ್ನೇನು ಮಾಡಲ್ಲ ನಾವು. ಅಲ್ಲಲ್ಲೋ ಅವನ ಆಟೋದೇ ಮೂವ್ ಮಾಡಿದ್ದೆ ನಿನ್ನ ಕತೆ. ಬಸ್ ನಾನು ಕೈ ತೋರಿಸಿಲ್ಲ ಗ್ಯಾರಂಟಿ ನುಗ್ಗಿಸ್ತಾ ಇದ್ದೆ. ಆಮೇಲೆ ಹಂಗೆ ನೀನು ದೊಡ್ಡ ಪಂಟ ಅಲ್ವಾ ನುಗ್ಗಿಸ್ತೀಯ? ಇವರು ನುಗ್ಸಿದ್ದ ನೋಡಿದ್ರೆ ಸರ್ ನಾ ಗ್ಯಾಪ್ ಇದ್ರೆ ಹೋಗ್ಬಿಡ್ತೀನಿ, ಇಲ್ಲ ಅಂದ್ರೆ ನಾ ಸೈಡ್. ಫುಲ್ ಟೈರ್ಡ್ ಆಯ್ತೆ ಮತ್ತೆ ವಿಶ್ವಾಸ್ ಬ್ರೋ ಇವತ್ತೇನು ಟೈರ್ಡ್ ಇಲ್ವಾ? ಆದ್ರೆ ನಿದ್ದೆ ಎಳಿತಾ ಇತ್ತು. ಟಯರ್ಡ್ ಅಷ್ಟೊಂದೇನಿಲ್ಲ, ಓಕೆ ಸ್ವಲ್ಪ. ಮಳೆ ಬಲೆ ಟೈರ್ಡ್ ಆಗ್ತಿರಲಿಲ್ಲ. ಮತ್ತೆ ಮಳೆ ಬಂದಿದ್ಕೆ ಯಾಕೆ ಬ್ರೋ ಕೈಯಲ್ಲಿ ನೋಡಿ ಹೆಂಗಾಗ್ಬಿಟ್ಟು ಈ ಗೇರ್ ಕೊಟ್ಟು 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 ಅದು ಅಲ್ಲ ಇನ್ನೂ ಜಾಸ್ತಿ ಆಗಿರೋದು. ಚಿಕ್ಕಮಂಗ್ಳೂರ್ ಬರ್ತಿದ್ದ ಕಂಡ್ರು ಖುಷಿನೇ ಬೇರೆ. ಆ ರೋಡ್ ನೀವೆಲ್ಲ ಮುಂದೋಗಿರಿ, ಸ್ವಲ್ಪ ನಂಗೆ ಕಾಣತ್ತಿಲ್ಲ ಏನಿಲ್ಲ, ಫ್ರಸ್ಟ್ರೇಟ್ ಆಗ್ಬಿಟ್ಟಿನಿ. ಅದ್ರಾಗ ರೋಡ್ ಎಷ್ಟು ಗಲೀಜ್ ಸ್ಲೋ ಮಾಡ್ಕೊಂಡ್ರಿ ಸೌಂಡ್ ಕೇಳಿಸ್ತ. ಅದರಿಂದ ನಮ್ಗೆ ಇದು ಏನಾರ ಆಗಿರ್ಬೇಕು ತಡಿ, ಏನಾರ ಸಿಗ್ನಲ್ ಕೊಡ್ಬೇಕಂತ ಹೇಳಿ ನನ್ಗೆ ಅನ್ಸ್ತಾ. ಆದ್ರೆ ಏನು ಬ್ರೋ ಪೋರ್ಟ? ಅಯ್ಯೋ ಬ್ರೋ ಇಲ್ಲಿ 3 ಇದೆ. ಇವ್ ಫಾಲೋ ಮಾಡ್ತಿದ್ದಲ್ಲ ನಾನು ಅಲ್ಲಿ ಹುಡಿಕೊಂಡು ಹಾಕ್ಬಿಟ್ಟೆ, ಯಾರು ಡಿಸ್ಟರ್ಬೇ ಮಾಡಬಾರ್ದು ಅದನ್ನ ಅಂತ. ಅವಾಗ ಹಾಕೊಡಿ 3 ಪೋರ್ಟ್ ಹಾಕಿ ಪರವಾಗಿಲ್ಲ. ನಾನು ಹೈವೇ ಬರ್ತೀನಿ ಇವನಿಗೆ ಫೋಟೋ ದೂಚಿ ಇವನಿಗೆ. ಅದೇನೋ ಹೇಳ್ತಾರಲ್ಲ, ಅದ್ಯಾರಿಗೋ ಏನೋ ಚಿಂತೆ ಆದ್ರೆ ಇನ್ನೊಬ್ರಿಗೆ ಏನೋ ಚಿಂತೆ. ಯಾರು ಫ್ರೆಶ್ ಅಪ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ. ಯಾರು ಡ್ರೆಸ್ ಚೇಂಜ್ ಮಾಡ್ಬೇಕು ಹೋಗಿ ಅಷ್ಟೇ ಮುಗಿತು, ನನ್ನ ಕೈಲಿ ಏನು ಮಾಡಕ್ಕೆ. ಲೇ ಶರ್ಟ್ ಅದು ಚೇಂಜ್ ಮಾಡೋದು ಎಂದೈತೆ ಮಾಡ್ತೀನಿ ಸುಮ್ಮನೆ ಸ್ವಾಮಿ. ಮತ್ತೆ ಹಂಗೆ ಹೇಳು, ಯಾಕೆ ಆಗಲ್ಲ ಅಂತ್ಯ? ನಾನು ಕೈಲಿ ಚೇಂಜ್ ಆಯ್ತಾ ಬಟ್ಟೆ? ನಂದು ಡ್ರೆಸ್ ನೆಂದಿದೆ ಪ್ಯಾಂಟ್, ನೆಂದಿದಲ್ಲ ಲೈಟ್ ಆಗಲ್ಲ, ಫುಲ್ ಎಂದಿದೆಯಾ? ಫುಲ್ ಕಲರ್ ಚೇಂಜ್ ಆಗಿದೆ. ಬ್ಯಾಕ್ ಇಲ್ಲ ನಂದು ಸ್ವಲ್ಪ ಅಷ್ಟೇ ಇಲ್ಲಿ. ನೀನು ಸ್ವಲ್ಪ ಹೀಟ್ ಅಂದ್ರೆ ನಾವು ಈ ಒಳ್ಳೆ ಡಿಸಿಷನ್, ನಾವು ಅಲ್ಲೆಲ್ಲಾದ್ರೆ ಮಾಡಿ ಇನ್ನೂ ಕಷ್ಟ ಆಗೋದು. ಆಗಿದ್ದಾಗಲಿಂದ ಚಿಕ್ಕಮಂಗ್ಳೂರು ಹೊಡೆದಿದ್ದು ಒಳ್ಳೆ ಡಿಸಿಷನ್ ಬ್ರೋ. ನಿಂತಿದ್ರೇನಾ? ನಾನು ಕಾಫಿ ಟೀ ಅಂತಲ್ಲ, ಸರ್ರಿ ಮಳೆ ಬರ್ತಿದ್ದಲ್ಲಿ. ಅಲ್ಲಿ ನೀವು ಬ್ರೇಕ್ ಕೇಳಿದ್ರಲ್ಲ ಬೇಡ ಅಂತ, ಅಲ್ಲಿ 50 ಟಚ್ ಮಾಡಕ್ ಆಗ್ತಿಲ್ಲ, ಫುಲ್ ನಿಧಾನಕ್ಕೆ ಹೋಗ್ತಾ ಇತ್ತು.